ರಾತ್ರಿ ಊಟ ಆದ್ಮೇಲೆ ಇದನ್ನ ಕುಡೀರಿ. ದೇಹದ ತೂಕ ಕಡಿಮೆ ಆಗದೆ ಗೊತ್ತಾಗೋದಿಲ್ಲ. ದೇಹದ ಸುತ್ತಳತೆ ಅಥವಾ ಹೊಟ್ಟೆ ಜೋತ್ ಬಿದ್ದಿದ್ರು ಸೈಡ್ ಟೈರ್ಸ್ ಅಂತ ಹೇಳ್ತೀವಿ, ಇಡೀ ಬಾಡಿ ವೇಟ್ ಅನ್ನ ಕಡಿಮೆ ಮಾಡೋದ್ರ ಜೊತೆಗೆ ಹೊಟ್ಟೆ ಎಷ್ಟೇ ಮುಂದೆ ಬಂದಿದ್ರು ಅದನ್ನ ಕರಗಿಸುತ್ತೆ. ಹೌದು ಫ್ರೆಂಡ್ಸ್, ಈ ಹೋಮ್ ರೆಮಿಡೀಸ್ ಜೊತೆಗೆ ಕೆಲವೊಂದು ಟಿಪ್ಸ್ಗಳು ಮತ್ತೆ ಎಕ್ಸಸೈಸ್ ಅನ್ನು ಹೇಳ್ತೀನಿ. ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ, ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸ್ಲಿಕ್ಕೆ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಬೇಡವಾದಂತ ಬೊಜ್ಜು ಕೊಬ್ಬು ಕಲೆಕ್ಟ್ ಆಗಿದ್ರೆ ಅದನ್ನ ನೀರಿನಂತೆ ಕರಗಿಸುತ್ತೆ. ತುಂಬಾನೇ ಚೆನ್ನಾಗಿ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಮಾಡುತ್ತೆ. ನೀವು ಕೆಲವೊಂದು ಡ್ರೆಸ್ಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ನಿಮಗೆ ಮುಜುಗರ ಆಗ್ತಿರುತ್ತೆ. ಈ ಮನೆ ಮದ್ದನ್ನು ಮಾಡಿ ನೋಡಿ ಎಷ್ಟು ಬೇಗ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ತೀರಾ ಅಂತ. ಬರೀ 15 ದಿನದಲ್ಲಿ ಜೋತು ಬಿದ್ದ ಹೊಟ್ಟೆ ಅಥವಾ ಹೊಟ್ಟೆ ಮುಂದೆ ಬಂದಿದ್ರು ಕೂಡ ಅದು ಕರಗಿ ಚಪ್ಪಟೆ ಆಗತ್ತೆ. ಹಾಗಾದರೆ ಬನ್ನಿ ಈ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇವತ್ತೊಂದು ಸೂಪರ್ ಆಗಿರುವಂಥ ಕಾಮೆಂಟ್ಸ್ ಅಥವಾ ಕ್ವಶನ್ನಿಗೆ ಆನ್ಸರ್ ಹೇಳ್ತೀನಿ. ಇದು ತುಂಬ ಜನ ಡೈಲಿ ನನ್ನ ಕೇಳ್ತಾನೆ ಇರ್ತಾರೆ, ಅನ್ನ ತಿಂದರೆ ವೆಯ್ಟ್ ಜಾಸ್ತಿ ಆಗತ್ತಾ? ಫ್ರೆಂಡ್ಸ್, ರೈಸ್ ತಿಂದರೆ ಖಂಡಿತವಾಗೂ ವೆಯ್ಟ್ ಗೇನ್ ಆಗೋದಿಲ್ಲ ಅಂತ ನೀವು ಕೇಳ್ಬೋದು. ಹೌದು ಫ್ರೆಂಡ್ಸ್, ಆದರೆ ರೈಸ್ ತಿನ್ನುವಂಥ ವಿಧಾನ, ಎಷ್ಟು ಪ್ರಮಾಣ ಅನ್ನೋದು ಮುಖ್ಯ ಆಗಿರುತ್ತೆ. ಈ ಅನ್ನ ಅನ್ನೋದು ನಮ್ಮ ಜೀವ ಅಲ್ವಾ? ಅನ್ನ ತಿಂದೆ ನಮಗೆ ಸಮಾಧಾನನೇ ಆಗೋದಿಲ್ಲ. ಆದರೆ ಈ ಅನ್ನವನ್ನು ತಿನ್ನುವ ವಿಧಾನ ಅಂದರೆ ಬೆಳಗ್ಗೆ ರೈಸ್ ತಿನ್ನಿ, ಇಲ್ಲ ಮಧ್ಯಾಹ್ನ ಚೆನ್ನಾಗಿ ರೈಸ್ ಊಟ ಮಾಡಿ. ಆದರೆ ರಾತ್ರಿ ಮಾತ್ರ ರೈಸನ್ನು ತಿನ್ನುವಾಗ ಯೋಚನೆ ಮಾಡಬೇಕು, ಅದು ತುಂಬಾ ಡೇಂಜರ್. ರಾತ್ರಿ ನೀವು ರೈಸ್ ತಿನ್ನುವಾಗ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ನೀವು ರೈಸ್ ಜೊತೆಗೆ ಎಷ್ಟು ಕ್ಯಾಲೋರೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಹೆಚ್ಚಾದಂಥ ದಾಲ್ ಅಥವಾ ಬೇಳೆಯನ್ನು ಯೂಸ್ ಮಾಡೋದು, ಮತ್ತು ಎಕ್ಸ್ಟ್ರಾ ನಾನ್ ವೆಜ್ಜನ್ನು ಯೂಸ್ ಮಾಡೋದು, ಎಕ್ಸ್ಟ್ರಾ ಮಿಲ್ಕ್ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ರೈಸ್ ತಿನ್ನುವಾಗ ನೀವು ಕಡಿಮೆ ಪ್ರಮಾಣದಲ್ಲಿ ಬರೀ ರೈಸನ್ನು ತಿಳಿಯಾದ ಮಜ್ಜಿಗೆ ಅಥವಾ ಹಾಲು ಇಲ್ಲ ಟೊಮೊಟೊ ರಸಮ್ ಇದನ್ನು ಮಿಕ್ಸ್ ಮಾಡಿ ತಿನ್ನುವುದರಿಂದ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಇವಾಗ ನನ್ನ ತುಂಬ ಜನ ವ್ಯೂವರ್ಸ್ ಕಾಮೆಂಟ್ಸಿಗೆ ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಹಾಗಾದರೆ ಬನ್ನಿ ತಡ ಮಾಡಿ ಫಾಸ್ಟಾಗಿ ಇಮಿಡಿಯೇಟಾಗಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಬೇಕಾದಂಥ ಹೋಮ್ ರೆಮಿಡಿ ಮನೆಮದ್ದನ್ನು ಜೊತೆಗೆ ಸೂಪರ್ ಆಗಿರುವ ಟಿಪ್ಸ್ ಮತ್ತು ಎಕ್ಸಸೈಸನ್ನು ಹೇಳ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಫಸ್ಟ್ ನಾವು ಮನೆಮದ್ದು ಮಾಡೋದನ್ನು ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು 1.5 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ನೋಡಿ. ನೀವು ಟೀ ಮಾಡ್ತೀರಲ್ಲ ಅದೇ ಪಾತ್ರೆಯಲ್ಲಿ 1.5 ಕಪ್ ಆಗುವಷ್ಟು ನೀರನ್ನು ತಗೊಳ್ಳಿ. ಇವಾಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಆನ್ ಮಾಡ್ಕೊಳ್ಳಿ. ನೀರು ಕಾಯ್ತಾ ಇರಲಿ. ಈ ಕಡೆ ನಾವು ಲಿಂಬೆ ಹಣ್ಣನ್ನು ತಗೊಳ್ಳೋಣ, ಲೆಮನ್. ಈ ಲಿಂಬೆಹಣ್ಣು ಗ್ರೀನ್ ಕಲರಲ್ಲಿ ಇರಬೇಕು, ತುಂಬಾ ಹಣ್ಣಾಗಿರಬಾರ್ದು. ನೋಡಿ, ಈ ಸೈಜ್ ಇರುವಂಥ ಲಿಂಬೆಹಣ್ಣಾದರೆ ಸಾಕಾಗತ್ತೆ. ಇದನ್ನು ನಾವು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಅರ್ಧ ಲಿಂಬೆಹಣ್ಣಾದರೆ ನಮಗೆ ಸಾಕಾಗತ್ತೆ. ಒಂದು ವೇಳೆ ಲಿಂಬೆಹಣ್ಣು ತುಂಬ ದೊಡ್ಡ ಗಾತ್ರದಲ್ಲಿದ್ದರೆ ಒಂದು 1/4 ಭಾಗ ಲಿಂಬೆಹಣ್ಣನ್ನು ನೀವು ತೊಗೊಳ್ಳಿ. ಚಿಕ್ಕ ಲಿಂಬೆಹಣ್ಣಾಗಿದ್ದರೆ ಅರ್ಧ ಭಾಗ ಲಿಂಬೆಹಣ್ಣನ್ನು ತೊಗೊಳ್ಳಿ. ಈ ಥರ ಸ್ಲೈಸ್ ಆಗಿ ನೀವು ಕಟ್ ಮಾಡ್ಕೊಳ್ಬೇಕು. ಈ ಲಿಂಬೆಹಣ್ಣಿನ ಸಿಪ್ಪೆಯಲ್ಲೂ ಒಂದು ಒಳ್ಳೆಯದಾದಂಥ ಕಾಂಪೌಂಡ್ ಇದೆ, ಅದು ನಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಪೂರಕವಾಗಿರುತ್ತೆ. ಇಲ್ಲಿ ನಾವು ಲೆಮನನ್ನು ವಿತ್ ಸ್ಕಿನ್ ಯೂಸ್ ಮಾಡಲಿಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಲೆಮನ್ ಸ್ಕಿನ್ನಲ್ಲಿ ಪ್ಯಾಕ್ಟಿನ್ ಎನ್ನುವಂಥ ಒಂದು ಆ್ಯಸಿಡ್ ಇರುತ್ತೆ, ಅದು ನಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಅದಲ್ಲದೆ ಈ ಲೆಮನ್ ಜ್ಯೂಸ್ ಕೂಡ ನಮ್ಮ ಬಾಡಿಯಲ್ಲಿರುವಂತಹ ಕೊಬ್ಬನ್ನು ಕರಗಿಸ್ಲಿಕ್ಕೆ, ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಲಿಂಬೆಹಣ್ಣನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ನಾವು ಇದಕ್ಕೆ ಚಕ್ಕೆ ಅಥವಾ ನೋಡಿ ದಾಲ್ಚಿನ್ನಿ 1 ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ ನೋಡಿ. ಈ ಚಕ್ಕೆ ಅಥವಾ ದಾಲ್ಚಿನ್ನಿ ಇಂಗ್ಲೀಷಲ್ಲಿ ಸಿನಿಮನ್ ಅಂತ ಹೇಳ್ತಾರಲ್ವ, ಇದರಲ್ಲಿ ಒಂದು ಮಾಂತ್ರಿಕ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸಿಗಂತೂ ತುಂಬಾ ಒಳ್ಳೆಯದು. ನಮಗೆ ಗೊತ್ತೇ ಆಗದ ಹಾಗೆ ನಮ್ಮ ತೂಕ ಕಡಿಮೆ ಆಗಲಿಕ್ಕೆ, ಬೊಜ್ಜು ಕರಗಿಸ್ಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ಒಂದು ರೀತಿಯ ಆ್ಯಂಟಿ ಮೈಕ್ರೋಬಲ್ ಪ್ರಾಪರ್ಟೀಸ್ ಇದೆ. ಇದೇನು ಮಾಡುತ್ತೆ, ನಮ್ಮ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ಇದರಿಂದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ತುಂಬ ಜನ ಹೊಟ್ಟೆ ಹಸು ಜಾಸ್ತಿ ಆದಂಗೂ ಸಿಕ್ಕಾಪಟ್ಟೆ ತಿಂತಿರ್ತಾರಲ್ಲ, ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಮತ್ತು ನಾವು ತಿಂದಂಥ ಆಹಾರ ಬಜ್ಜಾಗಿ ಅದು ನಮ್ಮ ದೇಹದಲ್ಲಿ ಉಳ್ಕೊಳ್ಳೋದಿಲ್ಲ, ಅದನ್ನು ಎನರ್ಜಿಗೆ ಕನ್ವರ್ಟ್ ಮಾಡಲಿಕ್ಕೆ ಕೂಡ ಈ ದಾಲ್ಚಿನ್ನಿ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾವು 5 ಕಾಳು ಮೆಣಸಿನ ಕಾಳು, ಪೆಪ್ಪರ್ ಅಂತ ಹೇಳ್ತೀವಲ್ಲ, ಅದನ್ನು ತಗೊಳ್ಳೋಣ.
ಮೆಣಸಿನಕಾಳು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಕರಗಿಸ್ಲಿಕ್ಕೆ ತುಂಬ ಒಳ್ಳೆಯದು. ತುಂಬ ಜನಕ್ಕೆ ಒಂದು ಡೌಟ್ ಇದೆ, ಕಷಾಯ ಕುಡಿದ್ಬಿಟ್ರೆ ನಮ್ಮ ಫ್ಯಾಟ್ ಬರ್ನ್ ಆಗತ್ತಾ ಅಂತೇಳಿ. ಫ್ರೆಂಡ್ಸ್, ಇಲ್ಲಿ ನಾವು ಬಳಸುವ ಪದಾರ್ಥಗಳು ಹಾಗಿದೆ. ಈ ಮೆಣಸಿನಕಾಳು ನಮ್ಮ ಚರ್ಮದ ಪದರದಲ್ಲಿ ಸೇರಿಕೊಂಡಂಥ ಫ್ಯಾಟ್ ಅಥವಾ ನೋಡಿ ನಮ್ಮ ಹೊಟ್ಟೆ ಭಾಗ ಜಾಸ್ತಿ ಆಗುತ್ತೆ, ಅಲ್ಲಿ ಕೊಬ್ಬು ಶೇಖರಣೆ ಆಗಿರುತ್ತೆ, ಅದೆಲ್ಲ ಕರಗಿಸ್ಲಿಕ್ಕೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇಲ್ಲಿ ನಾನು ಮೆಣಸಿನಕಾಳನ್ನು ಇದೇ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಲೇಡೀಸಿಗೆ ಡೆಲಿವರಿ ಆದಮೇಲೆ ಹೊಟ್ಟೆ ಭಾಗ ಜೋತ್ ಬಿದ್ದಿರುತ್ತೆ, ಅದನ್ನು ಸ್ಟಿಫಾಗಿ ಟೈಟಾಗಿ ಮಾಡಲಿಕ್ಕೆ, ಹೊಟ್ಟೆ ಭಾಗ ದಪ್ಪ ಆಗಿದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮೆಣಸಿನಕಾಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಲ್ವಾ. ಕೆಲವೊಂದು ಮಹಿಳೆಯರು ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಪ್ರೆಗ್ನೆಂಟ್ ಇದ್ದೀವಿ ನಾವು, ಇದನ್ನು ಕುಡಿಬೋದಾ, ನಾವು ಇವಾಗ ವೆಯ್ಟ್ ಲಾಸ್ ಮಾಡ್ಬೋದಾ ಅಂತೇಳಿ. ಪ್ರೆಗ್ನೆಂಟ್ ಇದ್ದರೆ ಯಾವತ್ತೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಇದು ಕುದೀತಾ ಇದೆ. ಇದರಲ್ಲಿ ನಾವು ಬಳಸಿದ ಎಲ್ಲ ಪದಾರ್ಥಗಳು ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ, ದೇಹದ ಬಜ್ಜನ್ನು ಕರಗಿಸಲಿಕ್ಕೆ ಬೇಕಾದಂಥ ಮುಖ್ಯವಾದಂಥ ಅಂಶಗಳಾಗಿದೆ. ಕೆಲವರಿಗೆ ಈ ಲಿಂಬೆಹಣ್ಣಿನ ರಸ ಅಥವಾ ಲಿಂಬೆಹಣ್ಣು ತಿಂದರೆ ಅಲರ್ಜಿ ಉಂಟಾಗತ್ತೆ. ಈ ಥರ ನೀವು ಕಷಾಯ ಮಾಡ್ಕೊಂಡು ಕುಡಿದ್ರೆ, ಯಾಕಂದರೆ ಇಲ್ಲಿ ಚಕ್ಕೆ ಮತ್ತು ನಾವು ಮೆಣಸಿನಕಾಳು ಬಳಸಿದ್ದೀವಲ್ಲ, ಈ ಕಷಾಯ ಕುಡಿದ್ರೆ ನಿಮ್ಗೆ ಯಾವುದೇ ರೀತಿಯಿಂದ ನಿಮಗೆ ಅಲರ್ಜಿ ಆಗೋದಿಲ್ಲ, ಶೀತ ಥಂಡಿ ಆಗೋದಿಲ್ಲ, ಇನ್ನೂ ನಿಮಗೆ ಇಮ್ಯುನಿಟಿ ಬಿಲ್ಟ್ ಆಗುತ್ತೆ. ಇಂತಹ ಯಾವುದೇ ರೀತಿಯ ಅಲರ್ಜಿ, ಶೀತ ಥಂಡಿ, ನೆಗಡಿ ಅಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇವಾಗ ಸೂಪರ್ ಆಗಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಯ್ತಲ್ವಾ. ಈಗ ಸ್ಟವನ್ನು ಆಫ್ ಮಾಡಿ ನಾವು ಬಿಸಿ ಬಿಸಿ ಇರಬೇಕಾದ್ರೇ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇದನ್ನು ನಾವು ಹಾಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಕುಡಿಲಿಕ್ಕಾಗಿಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ 1 ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಕುಡೀರಿ. ಇನ್ನು ಇದನ್ನು ಯಾವಾಗ ಕುಡಿಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು, ಅಂದರೆ ಊಟ ಆಗಿ ಒಂದು 10 ನಿಮಿಷ ಆದಮೇಲೆ ಇದನ್ನು ಕುಡೀರಿ. ಇಡೀ ರಾತ್ರಿ ಇದು ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಇದರಿಂದ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗೋದ್ರ ಜೊತೆಗೆ ಅದು ಎನರ್ಜಿಗೆ ಕನ್ವರ್ಟ್ ಆಗೋದಂತೂ ಗ್ಯಾರಂಟಿ. ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಕೂಡ ಸೂಪರ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಅದು ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಡ್ರಿಂಕ್ಸನ್ನು ಕುಡಿದ್ರೆ ಸಾಕು, ಏನೇ ಕಷ್ಟಪಡದೆ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಸಿಂಪಲ್ ಆದಂಥ, ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಎಕ್ಸಸೈಸನ್ನು ಹೇಳ್ತೀನಿ ನೋಡಿ. ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದ್ರ ಜೊತೆಗೆ ಈ ಎಕ್ಸಸೈಸನ್ನು ಮಾಡೋದ್ರಿಂದ ನೀವು ಈಸಿಯಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.